ನಿಮಗೆಲ್ಲ ಒಂದು ಕುತೂಹಲ ಇರಬಹುದು. ಅಮೇರಿಕದಲ್ಲಿರ್ತಕ್ಕಂತಹ ಭಾರತೀಯರು ಯಾರನ್ನ ಸಪೋರ್ಟ್ ಮಾಡ್ತಾರೆ? ಕಮಲಾ ಹ್ಯಾರಿಸ್ ಸಪೋರ್ಟ್ ಮಾಡ್ತಾರಾ? ಅಥವಾ ಡೊನಾಲ್ಡ್ ಟ್ರಂಪನ್ನು ಸಪೋರ್ಟ್ ಮಾಡ್ತಾರಾ ಅಂತ. ನಾನು ನಿಮ್ಮ ಪ್ರೀತಿಯ ಬೆಂಕಿ ಬಸಣ್ಣ, ನ್ಯೂಯಾರ್ಕ್ನಿಂದ. ಇದು ತುಂಬ ಕುತೂಹಲ ಮತ್ತು ಆಸಕ್ತಿದಾಯಕವಾದಂಥ ಪ್ರಶ್ನೆ. ಕಮಲಾ ಹ್ಯಾರಿಸ್ ತಾಯಿ ಭಾರತದವಳು, ತಂದೆ ಬ್ಲ್ಯಾಕ್. ಹೀಗಾಗಿ ಭಾಳಷ್ಟು ಜನ ನೀವು ಡೆಮಾಕ್ರೆಟಿಕ್ ಪಾರ್ಟಿಯ ಕಮಲಾ ಹ್ಯಾರಿಸನ್ನು ಅಮೇರಿಕಾದಲ್ಲಿ ಭಾರತೀಯರು ಸಪೋರ್ಟ್ ಮಾಡ್ತಾರೆ ಅಂದ್ಕೊಂಡಿದ್ದೀರ. ಬಟ್ ಅದು ತಪ್ಪು. ಭಾಳಷ್ಟು ಜನ ಈ ಡೆಮಾಕ್ರೆಟಿಕ್ ಪಾರ್ಟಿ ಮತ್ತು ಇವಳು ಇಷ್ಟ ಆಗಲ್ಲ, ಕಮಲಾ ಹ್ಯಾರಿಸ್. ಯಾಕಂದರೆ ಅವಳು ಎಲ್ಲ ಕಡೆಗೂ ತಾನು ಬ್ಲ್ಯಾಕ್ ಅಂತ ಹೇಳ್ಕೊತಾಳೆ ಹೊರತು ತುಂಬ ಕಡಿಮೆ ಸಾರಿ ಅವಳು ಹೇಳಿರೋದು ನಾ ಇಂಡಿಯನ್ಸ್ ಅಂತ, ತನ್ನ ಇಂಡಿಯನ್ ಹೆರಿಟೇಜ್ ಬಗ್ಗೆ. ಅದೇ ಟ್ರಂಪ್ ಹಿ ವಾಸ್ ಎ ಗುಡ್ ಫ್ರೆಂಡ್ ಆಫ್ ಮೋದಿ. ರಿಪಬ್ಲಿಕನ್ ಪಾರ್ಟೀಸ್ ಆರ್ ವೆರಿ ಗುಡ್ ಇನ್ ಫೇವರ್ ಆಫ್ ಹಿಂದೂಸ್. ಈ ಡೆಮಾಕ್ರಾಟಿಕ್ ಪಾರ್ಟಿಯವರು ಕಮಲಾ ಹ್ಯಾರಿಸು, ಜೋ ಬೈಡನ್ನು, ದೇ ಆರ್ ಮೋರ್ ಇನ್ ಫೇವರ್ ಆಫ್ ಮುಸ್ಲಿಮ್ಸ್. ಡೆಮಾಕ್ರಾಟಿಕ್ ಪಾರ್ಟಿಯಲ್ಲಿ ಮುಸ್ಲಿಮರ ಪ್ರಭಾವ ತುಂಬ ಇದೆ. ಹಾಗಾಗಿ ಇಲ್ಲಿ ಅಮೇರಿಕದಲ್ಲಿರ್ತಕ್ಕಂಥ ಹಿಂದೂಗಳು ಭಾಳಷ್ಟು ಜನ ರಿಪಬ್ಲಿಕನ್ ಪಾರ್ಟಿನ ಇಷ್ಟಪಡ್ತಾರೆ. ಬಟ್ ಕೆಲವು ಜನ ಟ್ರಂಪನ್ನು ಇಷ್ಟಪಡಲ್ಲ. ಯಾಕಂದರೆ ಅವನ ಸೆಕ್ಸ್ ಸ್ಕ್ಯಾಂಡಲ್ಸು, ಲೈಂಗಿಕ ಹಗರಣಗಳು, ಅವನ ಬಿಸ್ನೆಸ್ ಸ್ಕ್ಯಾಂಡಲ್ಸು, ಸ್ಕ್ಯಾಮ್ಸು ಅದರಲ್ಲಿ ಭಾಳಷ್ಟು ಇನ್ವಾಲ್ವ್ ಆಗಿರೋದ್ರಿಂದ ಹಿಂದೂಗಳು ರಿಪಬ್ಲಿಕನ್ ಪಾರ್ಟಿ ಇಷ್ಟಪಟ್ಟರು, ಟ್ರಂಪನ್ನು ಇಷ್ಟಪಡಲ್ಲ. ಬಟ್ ಇವೊಂದು ಅಡ್ವಾಂಟೇಜ್ ಏನಂದರೆ ರಿಪಬ್ಲಿಕನ್ ಪಾರ್ಟಿ ಈ ಟ್ರಂಪದು ವೈಸ್ ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟ್ ಜೆ ಡಿ ವ್ಯಾನ್ಸ್, ಅವನ ವೈಫು ಉಷಾ ವ್ಯಾನ್ಸ್, ಅವಳು ತೆಲುಗು ಮೂಲದವಳು, ಇಂಡಿಯನ್ ಮೂಲದವಳು. ಹಾಗಾಗಿ ಅದು ಹಿಂದೂಗಳಿಗೆ ಇನ್ನೂ ಅನುಕೂಲಕರವಾಗಿದೆ. ಹಾಗಾಗಿ ನೀವು ಕೇಳೋದಾದರೆ ಅಮೇರಿಕಾದಲ್ಲಿರ್ತಕ್ಕಂಥ ಹಿಂದೂಗಳಲ್ಲಿ ಭಾಳಷ್ಟು ಜನ ರಿಪಬ್ಲಿಕನ್ ಪಾರ್ಟಿಗೆ ಸಪೋರ್ಟ್ ಮಾಡ್ತಾರೆ. ಆದರೂ ಕೆಲವು ಜನ ಇದ್ದಾರೆ, ಅವರು ಸಹಿತ ಡೆಮಾಕ್ರಾಟಿಕ್ ಪಾರ್ಟಿಗೆ ಸಪೋರ್ಟ್ ಮಾಡ್ತಾರೆ. ನಾನು ಮಾತಾಡಿದ ಪ್ರಕಾರ ಇಲ್ಲಿ ಭಾಳಷ್ಟು ಜನ ಹಿಂದೂಗಳ ಜೊತೆ, ಮುಸ್ಲಿಮ್ ಜೊತೆ, ಭಾರತೀಯರ ಜೊತೆ ಮಾತಾಡಿದ್ದೀನಿ. ಭಾಳಷ್ಟು ಜನ ಇಲ್ಲಿ ಹಿಂದೂಗಳು, ಅಮೇರಿಕದಲ್ಲಿರ್ತಕ್ಕಂಥ ಹಿಂದೂಗಳು ಟ್ರಂಪ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ರಿಪಬ್ಲಿಕನ್ ಪಾರ್ಟಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾನು ಮಾತಾಡಿದ ಹಾಗೆ ಇಲ್ಲಿ ಇರ್ತಕ್ಕಂತಹ ಭಾರತೀಯ ಮೂಲದ ಮುಸ್ಲಿಮ್ಸ್ ಎಲ್ಲ ಮೆಜಾರಿಟಿ ಆಫ್ ದೆಮ್ ಡೆಮಾಕ್ರಾಟಿಕ್ ಪಾರ್ಟಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದು ನಿಮ್ಮ ಬೆಂಕಿ ಬಸಣ್ಣ.